ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಡಬಲ್ ಡೋಸ್ ಡ್ರಾಮಾ ಗ್ಯಾರಂಟಿ. ಮೊದಲೇ ಬಿಗ್ ಬಾಸ್ ನಿರೀಕ್ಷೆಗೂ ಮೀರಿ ಇರುತ್ತೆ ಅಂತ ಹೇಳಿದ್ರು ಬಿಗ್ ಬಾಸ್. ಈಗ ಅದೇ ನಿಜವಾಗ್ತಿದೆ. ಬಂದ್ ಮೊದಲನೇ ದಿನಾನೇ ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಎಲ್ರಿಗೂ ಶಾಕ್ ಕೊಟ್ಟಂತ ಬಿಗ್ ಬಾಸ್ ಈಗ ಮತ್ತೊಂದು ಬಾರಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಹೌದು, ಈ ಬಾರಿ ಒಂದೇ ಫಿನಾಲೆ ಅಲ್ಲ, ಡಬಲ್ ಫಿನಾಲೆ ಇರೋದು ಪಕ್ಕಾ ಆಗಿದೆ. 3ನೇ ವಾರದಲ್ಲೇ ಮೊದಲ ಫಿನಾಲೆ ನಡೀತಾ ಇದೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಈ ಸೀಸನ್ ಪ್ರಾರಂಭದಿಂದಲೇ ಅಸಲಿ ಆಟ ಶುರು ಆಗ್ತಿದೆ ಅನ್ನೋದು ಖಚಿತ. ಈ ಬಾರಿ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಮಾತ್ರ ಅಲ್ಲ, ಗುಂಪು ಗುಂಪಾಗಿ ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಬಿಗ್ ಬಾಸ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ಕ್ಷಣನೂ ಹೊಸ ತಿರುವು, ಹೊಸ ಡ್ರಾಮಾ, ಹೊಸ ಸಸ್ಪೆನ್ಸ್. ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಯಾರು ಕೂಡ ಊಹಿಸೋಕೆ ಸಾಧ್ಯ ಇಲ್ಲ. ಯಾರು ಉಳಿತಾರೆ, ಯಾರು ಹೊರಗೆ ಹೋಗ್ತಾರೆ, ಯಾರ ಆಟಕ್ಕೆ ಜನ ಮೆಚ್ಚುತ್ತಾರೆ, ಯಾರ ತಂತ್ರ ಕೆಲಸ ಮಾಡುತ್ತೆ, ಎಲ್ಲ ಪ್ರತಿಯೊಂದು ಎಪಿಸೋಡ್ ನಲ್ಲಿ ತಲೆ ಕೆಳಗಾಗುವಂತ ಸನ್ನಿವೇಶಗಳೇ ಇದೆ. ಇನ್ನು ಡ್ರಾಮಾ, ಫೈಟ್, ಎಮೋಷನ್, ಶಾಕ್ ಎಲ್ಲದರಲ್ಲೂ ಡಬಲ್ ಡೋಸ್ ಗ್ಯಾರಂಟಿ. ಈ ಬಾರಿ ಬಿಗ್ ಬಾಸ್ ಕೇವಲ ಆಟ ಅಲ್ಲ, ಸಂಪೂರ್ಣ ಎಮೋಷನಲ್ ಜರ್ನಿ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಇನ್ನು ಸ್ಪರ್ಧಿಗಳು ಕೇವಲ ಮನೆಯಲ್ಲಿ ಬದುಕೋದೇ ಅಲ್ಲ, ತಮ್ಮ ತಂತ್ರ, ಧೈರ್ಯ, ಬಾಂಧವ್ಯ ಎಲ್ಲವನ್ನೂ ಕೂಡ ಪರೀಕ್ಷಿಸಿಕೊಳ್ಬೇಕಾಗಿದೆ. ಇನ್ನು ಪ್ರೇಕ್ಷಕರಿಗೆ ಇನ್ನೊಂದು ಸಸ್ಪೆನ್ಸ್. ಫಿನಾಲೆಗೂ ಮುಂಚೆ ಫಿನಾಲೆ ಅಂದ್ರೆ ಯಾರನ್ನ ಉಳಿಸಿ ಯಾರನ್ನ ಔಟ್ ಮಾಡ್ತಾರೆ, ಅದು ಸಂಪೂರ್ಣವಾಗಿ ಮನೆಯೊಳಗಿನ ಆಟ, ಗುಂಪುಗಳ ತಂತ್ರ, ನಿಮ್ಮೆಲ್ಲರ ವೋಟ್ಗಳು ಜೊತೆಗೆ ಬಿಗ್ ಬಾಸ್ನ ಡಿಸಿಷನ್, ಇದೆಲ್ಲ ಮಿಕ್ಸ್ ಆಗಿ ಬರುವಂತ ಬ್ಲಾಸ್ಟ್. ಅದರಲ್ಲೂ ಮೊದಲ ಫಿನಾಲೆ 3ನೇ ವಾರದಲ್ಲೇ ಅಂದ್ರೆ ಆಟ ಇನ್ನೂ ಕೂಡ ಗಟ್ಟಿಯಾಗೋದು ಖಚಿತ. ಸ್ಪರ್ಧಿಗಳು ಪ್ರತಿಯೊಂದು ಕ್ಷಣದಲ್ಲೂ ಸ್ಟೇ ಆರ್ ಗೋ ಸಸ್ಪೆನ್ಸ್ ನಲ್ಲಿ ಇರ್ತಾರೆ. ಹೀಗಾಗಿ ಬಿಗ್ ಬಾಸ್ ಪ್ರಿಯರೇ ತಯಾರಾಗಿರಿ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಡ್ರಾಮಾ, ಸಸ್ಪೆನ್ಸ್, ಎಮೋಷನ್, ಎಲಿಮಿನೇಷನ್ ಎಲ್ಲವೂ ಕೂಡ ಡಬಲ್ ಡೋಸ್ ಪಕ್ಕ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್.